ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಉತ್ತಮ ಆರೋಗ್ಯಕ್ಕೆ ಸಲಹೆಗಳು. ನಿಯಮಿತವಾಗಿ ವ್ಯಾಯಾಮ ಮಾಡಿ, ಧೂಮಪಾನ ಮತ್ತು ಮದ್ಯಪಾನದಿಂದ ದೂರ ಇರಿ. ಒತ್ತಡ ನಿರ್ವಹಣೆಯ ತಂತ್ರಗಳನ್ನು ರೂಢಿಸಿಕೊಳ್ಳಿರಿ. ಯೋಗ ಮತ್ತು ಧ್ಯಾನವನ್ನು ಮಾಡಿರಿ. ಸಾಂಪ್ರದಾಯಿಕ ಮತ್ತು ಮನೆಯಲ್ಲಿ ತಯಾರಿಸಿದ ಆಹಾರವನ್ನು ಸೇವಿಸಿ. ಸಂಸ್ಕರಿಸಿದ ತಿಂಡಿಯನ್ನು ಕಡಿಮೆಗೊಳಿಸಿ. ಸಕ್ಕರೆ ಮತ್ತು ಸಂಸ್ಕರಿಸಿದ ಆಹಾರಗಳ ಸೇವನೆಯನ್ನು ಮಿತಿಗೊಳಿಸಿರಿ. ಇವುಗಳಲ್ಲಿ ಕೇವಲ ನಿರುಪಯುಕ್ತ ಕ್ಯಾಲೋರಿಗಳು ಇರುತ್ತವೆ. ಕಾರ್ಬೋನೇಟ್ನಿಂದ ಮಾಡಿರುವ ಪಾನೀಯಗಳ ಬದಲು ನೈಸರ್ಗಿಕ ಮತ್ತು ತಾಜಾ ಹಣ್ಣಿನ ರಸವನ್ನು ಕುಡಿಯಿರಿ. ಚಹಾಕ್ಕಿಂತ ಕಾಫಿ ಕುಡಿಯುವುದು ಉತ್ತಮ. ಆಹಾರ ಕ್ರಮದ ರೂಢಿಗಳಲ್ಲಿ ಸಾಂಸ್ಕೃತಿಕ ಅಂಶಗಳು ಬಹಳ ಮುಖ್ಯ ಪಾತ್ರವನ್ನು ವಹಿಸುತ್ತವೆ. ಆಹಾರಗಳು ಬೇಯಿಸುವಿಕೆಯಿಂದ ಅವುಗಳ ರುಚಿ ಹೆಚ್ಚಾಗುತ್ತದೆ ಮತ್ತು ಸುಲಭವಾಗಿ ಜೀರ್ಣವಾಗುತ್ತದೆ. ತಪ್ಪಾಗಿ ಬೇಯಿಸುವ ಅಭ್ಯಾಸಗಳಿಂದ ಪೌಷ್ಟಿಕಾಂಶಗಳ ನಷ್ಟವಾಗುತ್ತದೆ. ಹೆಚ್ಚಿನ ಉರಿಯಲ್ಲಿ ಅಡುಗೆ ಮಾಡಿದಾಗ ಪೋಷಕಾಂಶಗಳು ನಷ್ಟವಾಗುತ್ತವೆ ಮತ್ತು ಹಾನಿಕಾರಕ ಸತ್ವಗಳ ರಚನೆಯಾಗುತ್ತದೆ. ಉತ್ತಮ ಆಹಾರದ ಅಭ್ಯಾಸಗಳನ್ನು ಹೊಂದಿ ಮತ್ತು ಆಹಾರಕ್ಕೆ ಸಂಬಂಧಿಸಿದ ತಪ್ಪು ಕಲ್ಪನೆಗಳಿಂದ ದೂರವಿರಿ. ಅಡುಗೆಯ ಮುನ್ನ ಆಹಾರ ಪದಾರ್ಥಗಳನ್ನು ಪದೇ ಪದೇ ತೊಳೆಯಬೇಡಿ. ತರಕಾರಿಗಳನ್ನು ಕತ್ತರಿಸಿದ ನಂತರ ತೊಳೆಯಬೇಡಿ. ತರಕಾರಿ ಕತ್ತರಿಸಿದ ನಂತರ ಹೆಚ್ಚಿನ ಸಮಯ ನೀರಿನಲ್ಲಿ ನೆನೆಸಿಡಬೇಡಿ. ಅಡುಗೆಯ ನಂತರ ಹೆಚ್ಚಾಗಿ ಉಳಿದ ನೀರನ್ನು ಚೆಲ್ಲಬೇಡಿ. ಮುಚ್ಚಳವಿರುವ ಪಾತ್ರೆಯಲ್ಲಿ ಅಡುಗೆ ಮಾಡಿ. ಬೇಯಿಸಲು ಅಡುಗೆಯಲ್ಲಿ ಸೋಡಾವನ್ನು ಬಳಸಬೇಡಿ. ಉಳಿದಿರುವ ಎಣ್ಣೆಯನ್ನು ಪದೇ ಪದೇ ಬಿಸಿ ಮಾಡಬೇಡಿ. ಸ್ನೇಹಿತರೆ, ಈ ಟಿಪ್ಸ್ಗಳು ನಿಮ್ಗೆ ಹೇಗೆ ಅನಿಸಿದ್ವು ಒಂದು ಕಮೆಂಟ್ ಮಾಡಿ ಹೇಳಿ. ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಮರೆಯದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.